ಎಲ್ಲ ಈ ತರುಣ ಇದು ಧೀರ ಧೀರರೊಳಗೆ ದಾಟುವ ರಣರಂಗವೇ ಬಾಲಕ. ರಣಮಂಡಲವಲ್ಲದಿದ್ದೊಡೆ ಇದೇನು ಭೋಜನ ಶಾಲೆ ಎಂದು ತಿಳಿದಿಲ್ಲವೋ ಆಚಾರ್ಯರೇ? ಎಲ್ಲ ಈ ಪಾರ್ಥನ ಪುತ್ರನೇ ಭೋಜನ ಶಾಲೆಯಾಗುವಷ್ಟು ನಿನಗೆ ಎತ್ತಕ್ಕೆ ಬೇಕು. ಎನ್ನ ಶಸ್ತ್ರಾದಿತ್ಯಕ್ಕೆ ತಡೆಯೋದಕ್ಕೆ ನಿಮ್ಮಲ್ಲಿಲ್ಲ ತರುಣ. ಸತ್ವ ಇಲ್ಲದಿದ್ದೊಡೆ ನಾನೇನು ಇರಬೇಕಾದ್ರೆ ಆರಿ ಬಿಡುವ ಎಲ್ಲ ಈ ಆಚಾರ್ಯರ ಕ್ರಿಯೆ ನಿನಗೆ ಏನು ತಿಳಿಯುವುದು? ಈ ನೋರ್ವನ ಈ ರಣಮಂಡಲದೊಳಗೆ ಬಂದಿರುವ ಬಾಲಕ. ಓಹೋ, ಅಂತ ಕಾರ್ಯವೇನಿದೆ? ತಮಗೆ ಮಾತ್ರ ಸೇನಾದಿ ಪಟ್ಟವನ್ನು ಬಿಡಿಸಬೇಕೆಂದು ಸ್ವಾಭಾವಿಕವಾದ ಪಂಚಾಂಗದ ಪಟ್ಟವನ್ನು ಕಟ್ಟಬೇಕೆಂದು ಬಂದಿರುವನ ಈ ಗುರುವೇ. ಎಲ್ಲ ಈ ಭೂತಾಳದವಳು ನಿನ್ನ ಸರಿ ಬಿಲ್ಲಾಳತನ ಸುರನರ ರಥದವಳು ಕಾಣನು. ನಿನ್ನ ಸಂಹರಿಸಿದ ರಸಿಸೋತ್ಯ ದೋಷ ಬರುವುದೆಂದು ಇದುವರೆಗೂ ಕೈಗಾದನು. ನಿನಗೆ ಏತಕ್ಕೆ ವಿದ್ಯದಾತರವು ನಿನ್ನ ಮಾತೆಯಡಿಗೆ ಹೋಗು, ನೀನು ದಿಟನೌದು. ನೀನು ಸೋತರ ಗೆಲ್ಲುವಲ್ಲ, ಕಪೋತನನ್ನು ಒಡೆದೈಯಲ್ಲ, ಹಾರಿಗೆ ಉಚಿತವಲ್ಲ. ಪಾರ್ಥ ಸಂಜಾತ ನಾನು ಅಡ್ಡಿಸಲಿಲ್ಲವಲ್ಲ. ಕುರುಪತಿ ಅನ್ನಡಲು ಕೋಪಾತುರಗೊಂಡರು ಚಿಂತೆ ಅಲ್ಲ. ಸುಭದ್ರಂಗನ ಸುಮ್ಮನೆ ನಡೆಯೋ ಅಹೋ ದ್ರೋಣರೇ, ಅಹೋ ದ್ರೋಣ, ಇತ್ತಗ ಬನ್ನಿರಿ. ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ್ದು ಪಂಚಾಂಗದ ದಾವೆಲ್ಲಿ ಬಿಟ್ಟು ಬಂದಿರಿ. ಎನ್ನ ಕರದಲ್ಲಿ ಮೆರುಗುವ ಕೋದಂಡಕ್ಕೆ ಎಷ್ಟನೇ ಗುರಿ ಇರುವುದು ನೋಡಿರಿ. ಏಳನ ಗುರು ಎಂಟನೇ ಸನೆ ಗಂಟು ಬಿದ್ದಿರುವುದು ತುಳಿದು ಬಾಲಕ. ತಾವೇನು ಉಚಿತಾರ್ಥವಾಗಿ ನೋಡಬೇಡರಿ. ತಮಗೆ ಅಪೇಕ್ಷೆ ಬಿದ್ದರೆ ತಮ್ಮ ಕುಕ್ಷಿಯನ್ನು ಬಗೆದು 2 ಬಾಣಗಳನ್ನು ದಕ್ಷಿಣವಾಗಿ ಕೊಡುವನು. ಇಡಿರಿ. ಇನ ಯೋಕ್ತಿಯಿಂದ ಮನ ಮರುಗುವಂತೆ ಪೇಳವರ ನಿನ್ನ ಮೈಲಿಯ ಗುಣವೆಲ್ಲ ನಾ ಬಲ್ಲೆನೋ ದ್ರೋಣ. ಭುಜಬಲದ ಧನವನ್ನು ನಾನೇನು ತಿಳಿಯಲಾರದವನೇ ಹೇಗೆ? ರಣ ಕಣಕದೋಳು ಎನ್ನಂ ಕೆಣಕಿದರೆ ಮತ್ಕರದಲ್ಲಿ ಮೆರುಗುವ ಧನವನ್ನು ಬಿಡುವುದಿಲ್ಲ. ನಿನ್ನ ಡಂಬಕ ವಚನವನ್ನು ಮಿಗಿಸಿದ ರಾಮದಿಗೆ ಮಾತನಾಡಿಸುವನು ದ್ರೋಣ. ನೋಡಿ ಎನ್ನ ಭುಜಬಲದ ಪ್ರಾಣ. ಆಳು ಹರಟಗಳಿಂದ ಕೀಳು ಮಾತನಾಡುವುದಕ್ಕೆ ಪ್ರಾರಂಭಿಸಿದೆಯಾ? ಸಹಜವಾಗಿ ಗುರುಗಳೇ. ಸತ್ಕಾಲದ ಮೊದಲು ನಿನ್ನ ಕೂಳ್ಗೊಂಡ ಕುಂತಿ ಸಂಭೂತರಾದ ಪಾಂಡವರ ಬಾಳ್ಗಡ್ದೆ ನಿನಗೆ ಸ್ವಲ್ಪ ತಾಳು. ಯಾರು ಓಡಬಹುದು ಸ್ವಲ್ಪ ತಾಳು ತೋರಿಸುವನು. ನಿನ್ನ ಇಚ್ಛೆ ಬಂದಂತೆ ಉಚ್ಚರಿಸಿದರ ಕಿಚ್ಚಿನ ಸರಸಂಧಾನದಿಂದ ನಿನ್ನ ಕವಚರ ತಸ್ತದ ಪತಾಕೆಯನ್ನು ಇಕೋ ಎನ್ನ ಮತ್ಕಾರ ಪುಂಡರೀಕದೊಳು ಮೆರೆಯುವ ಕೋದಂಡಕ್ಕೆ ಕಾರ್ಮಕದೊಳು ಎನ್ನುವ ಕೋಲ್ ಮಿಂಚಿನ ಖರೀದಿ ಶಸ್ತ್ರದಿಂದ ಹೊಡೆಯುವರು. ತರ ಅರಿಸಿಕೊ. ಕೊಂಡು ಎತ್ತ ಮಾತಾಪಿತರನ್ನು ಮನದ ಸ್ಮರಿಸಿಕೊ. ಹಿರಿ ಕಿರಿಯರನ್ನಂತೆ ರೈರಂತೆ ಒದರುವ ತಳ ಹಿಡಿದು ಕಡಿಯುವನು ನಿನ್ನ. ಅನ್ನಕ್ಕೆ ಉಪ್ಪಿಲ್ಲ, ಸಾರಿಗೆ ಗಾಳಿ ಕಡಿಮೆ, ಹಪ್ಪಳ ಸುಳ್ಳಿಗೆ ಮಾತ್ರ ಚೆನ್ನಾಗಿದೆ ಎಂದು ಹೇಳಿ ತೆಗೆದುಕೊಳ್ಳುವಿರಲ್ಲ. ನೀವು ಭೋಜನ ಪ್ರಿಯರಾದದಿಂದ ಇಂದು ಗೋಕುಲಾಷ್ಟಮಿ, ಇಂದು ವಿಜಯದಶಮಿ, ಇಂದು ಸೂರ್ಯಗ್ರಹಣ, ಇಂದು ಮೇಘ ಸಂಕ್ರಮಣ ಎಂದು ಆರಂಭ ದಿನ. ಇದಕ್ಕೆ ಬೋದಾನ, ಗೋದಾನ, ಹಿರಣ್ಯದಾನ ಎಂದು ಹೇಳಿ ಕಾಲವನ್ನು ಕಳಿಗೆವರೆಗೆ ಕಾಲದ ಗೋಷ್ಠಿ ತಮಗೆ ತಕ್ಕಬೇಕು. ಸ್ವಾಮಿ ದ್ರೋಣರೇ, ಸ್ನಾನ ಮಾಡಿ ಮಡಿಯನ್ನುಟ್ಟು ದಾತಸಪಟ್ಟು ನಾಮಗಳನ್ನಿಟ್ಟು ತಮ್ಮಿಗೆ ತಾಲಿಯನ್ನು ಪಿಡಿದುಕೊಂಡು ಎಂಡರ ಮಕ್ಕಳನ್ನು ಕರೆದುಕೊಂಡು ಕರೆದವರ ಮನೆಗೆ ಹೋಗಿ ಕಟ್ಟಿಗೆ ಮನೆಯ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಮುಷ್ಟಾನ್ನ ಪದಾರ್ಥವನ್ನು ಪತ್ರಾಳಿಯಲ್ಲಿ ಒಟ್ಟಿಸಿಕೊಂಡು ಹೊಟ್ಟೆ ತುಂಬು ಉಂಡು ತೃಪ್ತಿ ಪಡುವುದಲ್ಲದೆ ಇದೇನು ಜಪ ತಪದನುಷ್ಠಾನವನ್ನು ತಿಳಿದುಕೊಂಡಿರುವಿರಾ ಅಥವಾ ಉಪವಾಸ ಏಕದಶಿ ವ್ರತವನ್ನು ತಿಳಿದುಕೊಂಡಿರುವಿರಾ? ಆಟಿಗೆ ಬಲಿಯಲ್ಲಿ ಬಡದಾಟದ ಬಿಟ್ಟು ಬಡದಾಟುವ ಕಾಲದ ಗೋಷ್ಠಿ ತಮಗೆ ತಕ್ಕಬೇಕು ದ್ರೋಣ. ತುಪ್ಪದ ಮಾತ್ರ ವಿಚಾರ. ಈ ಮೂಢಮತಿಯೇ, ಈ ಜಡಮತಿಯೇ, ಹುಡುಗರಿವನೆಂದು ಕಟುಕೋಪವನ್ನು ತಡೆದುಕೊಂಡರೆ
ಸಹಜವಾಗಿ ಗುರುಗಳೇ ತದ್ವೀಸ ಬಲಿಯಂ ಕೊಡುವೆ ನೋಡು. ಮಂದಮತಿಯೇ ಹಿಂದಕ್ಕೆ ನಿಮ್ಮ ದೊಡ್ಡಪ್ಪನಾದರೂ ಕೋದವನು ವಿರಾಟನಿಗೆ ಬಾಣಸಿಗನಾಗಿ ಒಡಲೆಳೆದುಕೊಂಡಂತೆ ನಾನೇನು ಒಡಲೆಳೆದುಕೊಂಡು ಬಂದಿರಲ್ಲ ಈಗ. ವಂಚನ ಗುಣರಹಿತರಾದ ಪಂಚ ಪಾಂಡವರ ಪೈಕಿ ಹಿರಿಯನಾದ ಧರ್ಮಜನ ತನ್ನ ರೂಪವನ್ನು ವಂಚಿಸಿಕೊಂಡು ವಿರಾಟನಲ್ಲಿಗೆ ಎದ್ದು ಹೋಗಿ ಪಂಚಾಂಗ ಹಿಡಿದುಕೊಂಡು ಕಾಲಾರಣೆ ಮಾಡಿ ಬಂದವನು ಆ ಮೂಕನಾದ ನಿಮ್ಮ ಇನ್ನು ಸ್ವಲ್ಪ ತಾಳ ಆಚಾರ್ಯರೇ. ಬಲ್ಲಿದ ಗಜದ ಮುಂದೆ ಕುಳ್ಳು ಸಾಹನು ಹಲ್ಲು ತೆರೆದು ಒದರಿದಂತೆ ಶ್ರೇಷ್ಠನ ಮುಂದೆ ಹಲ್ಲ ಬಲ್ಲಂತೆ ಹೋದ್ರವಯ್ಯ. ಪುಲ್ಲ ಲೋಚನನಾದ ಶ್ರೀಕೃಷ್ಣನಿಂದ ನಿಮ್ಮದೊಂದು ಬಾಳಿ ಅಲ್ಲದೆ ಇಲ್ಲಿ ಯಾರ್ಯಾರೆಂದು ನಿನ್ನ ಒಣ ಪೌರುಷವನ್ನು ಕೊಚ್ಚಿಕೊಳ್ಳಿ. ಸ್ವಲ್ಪ ತಾಳು ತೋರಿಸುವುದು ಗೊಲ್ಲರ ಮನೆ ಕಿತ್ತು ಕಾಲಾರಣೆ ಮರೆತಂದ ತರಾರಿಸಿಕೋ ಸುಭದ್ರಿಯ ಕುಮಾರ. ನಿಮ್ಮಪ್ಪನಿಗೆ ಧನುರ್ವಿದ್ಯೆ ಹೇಳಿದ್ದು ನಾನಲ್ಲವೇನು ಪೋರ ನಿನಗೆ ಹಿಡಿದಿರೋದು ಪೂರ್ಣ ಆಚರಣ. ಓಹೋ, ನಮ್ಮಪ್ಪನಿಗೆ ಧನುರ್ವಿದ್ಯೆಯನ್ನು ಹೇಳಿದ ಕಾರಣ ನೀನು ಒಪ್ಪುವಂತ ದ್ರುಪದನನ್ನು ಪಿಡಿದು ತಂದು ಕೊಟ್ಟನು. ಆಗ ನಿನ್ನದೊಂದು ಬಾಳವಾಯಿತು. ಇಲ್ಲವಾಯಿತೆಂದರೆ ಶಪಥ ಭ್ರಷ್ಟನಾಗಿ ಹೋಗಬೇಕಾಯಿತು. ಆಗಲೇ ಮರ್ತಿರೇನೋ ಬುದ್ಧಿ ಶೂನ್ಯರಾದ ದ್ರೋಣರೇ. ಸದ್ದರಾದದಿಂದ ಧರ್ಮಜಿಯ ಪೂರ್ವ ತೆಕ್ಕಿಯ ಕಾರಣ ಮನೋ ನಿರ್ಧರಿಸಿ ವಿರಾಟನಲ್ಲಿಗೆ ಎದ್ದು ಹೋಗಿ ಕಾಲ ಹರಡೆಯ ಮಾಡಿ ಉತ್ತರ ಗೃಹಗಾಣದ ಬಳಿಗೆ ತಮ್ಮನ್ನು ಗೆದ್ದು ಬಂದಿರುವನಲ್ಲದೆ ನಿಮ್ಮಂತ ಮಧ್ಯಾಹ್ನ ಕಾಲದಲ್ಲಿ ಕತ್ತಿಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆ ಮುದ್ದೆಯನ್ನತ್ತಿ ಎದೆ ಒಬ್ಬವರಿಗೆ ತಿನ್ನುವ ಬುದ್ಧಿಯನ್ನಲ್ಲದೆ ಯುದ್ಧದ ಪರಿಶ್ರಮ ನಿಮಗೆ ತಿಳಿಯುವುದು. ಸ್ವಾಮಿ ದ್ರೋಣರೇ, ಮುಷ್ಟಾನ್ನ ಪದಾರ್ಥವನ್ನು ದಾವಮಾರಾಯನು ಮಾಡಿಸುವನೆಂದು ದಿನ ಬೆಳಗಿತ್ರ ಯೋಚಿಸಿತ್ತ ಇಲ್ಲಿಗೆ ಮೇಲೆ ಬೆಕ್ಕು ಕೊಂಡು ಬಿಟ್ಟಂತೆಯೇ ಹೋಳಿಗೆ ಮೇಲೆ ಮಾತ್ರ ನಿನ್ನ ಕೊಂಡು ಮೋಳರೆ ನಾದವನ್ನು ಏನಿರುತ್ತದೆ ತೋರುವನು ನಮ್ಮ ಬಾಗುವಲ ಪೂರ ಈ ರಣರಂಗದ ಮೇಲೆ ನಮ್ಮ ಕೊಂಡು. ನಿನ್ನ ಹೊಟ್ಟೆಯನ್ನು ಗಲಿಸಿ ಕಂಠ ಮಟ್ಟವನ್ನು ತಿನ್ನುವ ಬಂಟನಲ್ಲದೆ ನಿನ್ನಂತ ತಂಟೆಗೆ ಇದ್ದದ ತಂಡ ಏನು? ಕುಲಕಂಟಕನಾದ ಕೌರವನ ತಂಟೆಯನ್ನು ತೆಗೆಸಿ ಪೆಂಟೆಯನ್ನು ಬಿಟ್ಟರೆ ನಿನಗೆ ಮುಂದೆ ಸುಖ ಉಂಟಾಗುವುದು. ನಿನ್ನ ಧನುಸು ಸಾತ್ರ ತುಂಡಾಗ ಬಂದಿತು ನೋಡಿ ಎನ್ನ ಸರದಾರಿ. ಸುಮ್ಮನೆ ಪಂಚಾಂಗದ ಕೊಂಟೆ ಹಿಡಿದುಕೊಂಡು ನೀ ಬಂದ ದಾರಿ ಜಾಗ್ರತೆಯಿಂದ ಅದೇ ಪ್ರಕಾರವಾಗಿದ್ದ ಗೆಲ್ಲಿಲ್ಲ. ಮತ್ತೆ ಅವನಿದ್ದರೆ ಅವರ ಮಗ ಕರತವನ್ನು ಬಿಡುವಂತ ನಾವು ಸಾರಥಿ ಪಡೆದು ಜಾಗೃತಿ. ಬಳಿರೆಯಲ ಈ ಸುಯೋಧನ ಯಾತಕ್ಕೆ ಮಾಡಿ ವಿವೇಚನ. ಮಂಜಿನ ಪುಂಜವು ಮುಚ್ಚಿದರೆ ಪರ್ವತವು ನನಗೆ ಬಲ್ಲದೆ. ಎಂಜಲ ಮಾಡುವನೊಂದು ಬೆಂದ ಹಾಲಿಗೆ ನೊಣವು ಮುಟ್ಟಿದರೆ ಅದರ ಪ್ರಾಣವನ್ನು ಉಳಿಯುವುದೇ. ನಿಮ್ಮ ತನಯರಾದ ಲಕ್ಷ್ಮಣಾದ ಪುತ್ರನನ್ನು ಸೇನವನ್ನು ಮಾಡಿ ಈ ರಣ ಕುಮ್ಮಿನಿಗೆ ಸಾಲು ಸಾಲಾಗಿ ಕೆಡುವರನು ನೋಡು. ವೃದ್ಧೀರ ನೋಡಲಿಕ್ಕೆ ಕದನ ಪ್ರಸಿದ್ಧರು ಮತ್ತೆ ಅವನಿದ್ದರೆ ಮನೋ ನಿರ್ಧರಿಸಿ ಆಲೋಚನೆಗೆ ಮಾಡಿ ಕಳಿಸುವಂದನಾಗ ಸುಯೋಧನ ಯಾತಕ್ಕೆ ಮಾಡಿ ವಿವೇಚನ. ಹೇಳು. ಚಿತ್ತ
ದುಷ್ಟ ಜನರೂಪನ ಓಲೊಪ್ಪುವ ಲಕ್ಷಣಾದಿ ಪುತ್ರಾದಿಗಳಿರ ಈ ಹೊತ್ತಿಗೆ ನಿರ್ಭಾಗ್ಯನನ್ನು ಮಾಡಿ ಎತ್ತ ಪೋದಿರ. ಮತಿವಂತೆಯಾದ ಭಾನುಮತಿಯು ಸುತರೇನಾದರೆಂದು ಕೇಳಿದರೆ ನಾನೇನೆಂದು ಹೇಳಿದೆ. ನಿಮ್ಮಯ ಮರಣದ ವರ್ತಮಾನ ಕೇಳಿದ ತಕ್ಷಣವೇ ಅಯ್ಯೋ ಎಂದು ಪೃಥ್ವಿಯ ಮೇಲೆ ಬಿದ್ದು ಒಳ್ಳಾಡುವ ಸತಿಗಳ ದುಃಖ ಹೇಗೆ ಸ್ಮರಿಸಲಿ. ಅಯ್ಯೋ ದ್ರೋಣರೇ, ಕಳಗದೊಳ ಅಭಿಮಾನ್ಯವನ್ನು ಕೊಲ್ಲದೆ ಎನ್ನ ಮಕ್ಕಳನ್ನೆಲ್ಲ ಹಾಳು ಮಾಡಿಬಿಟ್ಟೆಯಲ್ಲೋ ಸುಮ್ಮನೆ. ತಾವೇಳಿದ ವಾಗ್ಗುಣತ್ವವು ಎತ್ತ ಹೋಯಿತು, ತಾವೊಕ್ಕ ಮನೆಯು ಹಾಳಾಯಿತು ಎಂಬುವಂತೆ ಎನ್ನ ಬೊಕ್ಕಸದ ರೊಕ್ಕವೆಲ್ಲ ಕಳೆದುಕೊಂಡೆನು, ಮಕ್ಕಳನ್ನೆಲ್ಲ ಮುತ್ತಿಗೆ ತುತ್ತು ಮಾಡಿಕೊಟ್ಟೆಯೇನು. ಅಕ್ಕಲ ಆಯಿತು ನಮ್ಮ ಬಲವೆಲ್ಲ, ಪಾಂಡವರ ಪುಣ್ಯಕ್ಕೆ ಈಡಿಲ್ಲೆಂದು ತಿಳಿದುಕೊಂಡೆ. ನಿಮ್ಮನ್ನು ನಂಬಿ ಅವರೊಡನೆ ಅಗೇನು ಕಟ್ಟಿಕೊಂಡೆನು ಎನ್ನದ ಮೂರ್ಖತನ. ಮಕ್ಕಳ ಋಣ ಇಲ್ಲಿಗೆ ತೀರಿ ಹೋಯಿತು ದ್ರೋಣ. ನಿಮ್ಮಂತವರಿದ್ದರೆ ಏನಿದೆ ಎನ್ನಬೇಕಲ್ಲ. ಬಳಿರಿ ಹೊಲವೆಲ್ಲ ಹಾಳಾಯಿತೆಂದು ಗೋಳಾಡಿದ ಕುಳಿತರೆ ಬಾಯಿ ತೆರೆದು ಕುಂತ ಎಲ್ಲ ದ್ರೋಣ. ಸುಯೋಧನ ಯಾತಕ್ಕಾಡುವ ಇಂಥ ಕಠಿಣ ದೋಷನ? ಹೇ ಗುರುಗಳೇ, ನಿಮ್ಮದೇನು ಹೋಯಿತು? ನಿಮ್ಮಂತ ಬಂಟರನ್ನು ನಂಬಿ ಎನ್ನ ಪ್ರಾಣ ಕಂಠದಲ್ಲಿ ಸಿಲುಕಿಕೊಂಡಂತಾಯಿತು. ಈ ದುರ್ಯೋಧನ ನಿನ್ನ ಪ್ರಾಣ ಕಂಠದಲ್ಲಿ ಸಿಲುಕಿದ್ದರೆ ಗಟ್ಟಿಯಾಗಿ ಬಾಯ್ಮುಚ್ಚಿಕೋ, ಎತ್ತ ಹೋಗುದಿಲ್ಲ. ಓಹೋ ಗುರುಗಳೇ, ಎನ್ನ ಆಸೆ ಮಾಡುವುದಕ್ಕೆ ನೀವು ಸ್ವತಂತ್ರರಲ್ಲ. ಎನ್ನ ದುರಾದೃಷ್ಟ ಈಗಿರುವ ಕಾಲಕ್ಕೆ ತಾವು ಮಾಡುವುದೇನು? ಪೃಥ್ವಿಪತಿಯಾದ ಕುರುಭೂಪತಿ, ಓ ಸೇನಾಧಿಪತಿ, ತತ್ಪುತ್ರರು ಮೃತಿ ಹೊಂದಿದ್ದಾರೆಂಬ ಉತ್ಕೃಷ್ಟವಾದ ಮನೋವ್ಯತೆ ಎಂಬ ಶ್ಲೋಕವನ್ನು ಅವರವರ ಆಯಸ್ಸ ಅಪರಿಮಿತಿ ಇದ್ದ ಮೇರೆಗೆ ಇದು ಲಿಖಿತವನ್ನು ಅಳಕಿಸಿ ಹೆಚ್ಚಿಗೆ ಬರೆಯುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಕೋತುಲಿತ ಪರಾಕ್ರಮಿಗಳಾದ ಅತಿರಥರನ್ನು ಗತಿಗಡಿಸಿದ ಪಾರ್ಥನ ಸುತನ ಸಾಮಾನ್ಯದವನೇನು ಅಸಮಬಲಶಾಲಿಯಾದ ಅಭಿಮಾನ್ಯವನೊಡನೆ ಕಳಗವೆಸಗಬೇಕಾದರೆ ಆಸುರಾರಿಯಾದ ತ್ರಿದಶರಿಗೂ ಸಾಧ್ಯವಿಲ್ಲ. ಭುಜಬಲ ದಂಡನಾದ ಗಾಂಡೀವಿ ಈ ಮೂರು ಲೋಕದ ಗಂಡನೆಂದು ಹೆಸರುಗೊಂಡಿದ್ದರು. ಆ ರಂಡ ಗಂಡನು ಮಾತ್ರ ಭೂಮಂಡಲದ ಗಂಡಗಳಿಗೆಲ್ಲ ಗಂಡನೆಂದು ಖಂಡ ಎಂಬರ್ತಕ್ಕನು. ಇವನೊಡನ ದಂಡದರನ್ನು ಖಂಡನದೊಳಗೆ ಮುಕ್ಕಂಡ ಆದರೆ ವೀರಮಂಡೆಯ ಮುಡಿ ಸಮದಂಡಿಯಾಗಿ ಕೋದಂಡಿದೆ ಮಾತನಾಡಿದ ಮಹಾಪ್ರಚಂಡನು. ಗುರುಗಳೇ, ಕೊಡುಗಳು ಇವದಾವ ಹುಡುಗನು ಎನ್ನಂ ಕಂಡರೆ ಮಾತ್ರ ಕಡೆ ಗಣ್ಣಿನ ಕಿಡಿ ಗಂಡವನ್ನು ಉಗುಳುತ್ತ ಧನವು ಜೊತೆಗೊಂಡ ದ್ರೋಣರ ಭೋಜನಗೈದು ಮಂದಿರ ಎಂದು ನಿರ್ಭಯಗೊಂಡು ಮಾತನಾಡುವರು. ಕೊಡುಗಲಿಯಾದ ಕರ್ಣನನ್ನು ಕೈಗುಂದಿಸಿದನು, ಬಲ್ಲಿದನಾದ ಸೆಲ್ಲನ ಶಕ್ತಿಯನ್ನು ನಿಲ್ಲಿಸಿದನು, ನಿಪುಣನಾದ ಕೃಪಾಚಾರ್ಯರನ್ನು ಕಳವಳಿಕೆ ಎಂಬ ಕಂಪಿಸಿ ಕುಳ್ಳಿರಿಸಿರುವನು. ತುಲಿತನಾದ ಸ್ವಧಾಮನಿಗೆ ಧೈರ್ಯ ಒದಗಿಸಿರುವನು, ದುಶ್ವಾಸನಿಗೆ ಉಚ್ಛ್ವಾಸ ಪೂರ್ವಮುಖವಾಗಿ ಹಾಡುವಂತೆ ಹಾಡಿರುವನು. ದ್ವೀಪನೇ, ಇದು ನಮಗೆ ಶತ್ರುವಲ್ಲ, ತ್ರಿಲೋಕವನ್ನು ತುತ್ತು ಮಾಡಿ ನುಂಗುವ ಮಾರಿ ದೇವತೆಯೋ ಕಡೆಗಾಲದ ಕಾಲಬೇರ ಕಠೋರದನಿಯೋ. ದುರ್ಯೋಧನನೇ, ಅವನನ್ನು ನೋಡು, ಅವನಿಗಿರುವುದು 14 ವರ್ಷ, ಅವನಲ್ಲಿರುವುದು ಧೈರ್ಯಾದ್ರಿ ಅಂತ ಅಧಿಕವಾದ ಪೌರುಷ. ಅವನನ್ನು ಸಣ್ಣವನೆಂದುಕೊಂಡರೆ ನಮ್ಮ ಸೈನ್ಯವೆಲ್ಲ ಮಣ್ಣು ಪಾಲು ಮಾಡುವುದಕ್ಕೆ ಬಂದಿರುವನು. ಅವನಿಗೆ ತಕ್ಕ ಉಪಾಯ ಮಾಡುವ ಕುರುಬತೆ ನೋಡಲ್ಲ ಸಾಲದ ರೀತಿ. ಓಹೋ, ನಮ್ಮ ಸಾವಾಸ ಮಾತ್ರದಿಂದಲೇ ಎನ್ನ ಲಕ್ಷಣಾದಿ ಪುತ್ರನೆಲ್ಲ ಯಮನಾಲಯದ ಆಲಯ ನಡೆಸಿದಿರಿ. ಓಹೋ ದ್ರೋಣರೇ, ಸೈನ್ಯದ ಭಾರತ ನಗೇತಕ್ಕೆಂದು ಪಾತ್ರ ಸಂಜಾತನಿಂದ ಲಯ ಮಾಡಿಸಿದಿರಿ. ನಾವು ಬಂದು ಮಾತಿನ ಧೀರರಾಗಿ ಕಾಣುವಿರಿ, ಉಪದೇಶವಂತೇಳುವ ಬಹುಜಾಣರಾಗಿ ಕಾಣುವಿರಿ. ಅಕ್ಷರಾದಿಗಳ ಪಾಂಡವರ ಪಕ್ಷ ವಹಿಸಿ ನಿರ್ಲಕ್ಷ್ಯದಿಂದ ಕಾದಾಡುವಂತ ವಿಕ್ರಮನಾದ
ಅರ್ಥ ಸಂಭವನೆ ಅವೋ ಸ್ವಾಮಿಗಳೇ ಈ ಸೇನಾಧ್ಯಕ್ಷ ಬೇಳುವ ನುಡಿಯಲ್ಲ ಲಕ್ಷ ಬಿಟ್ಟು ಕೇಳಿದಾಗನೆ ಅದೇನು ಸಣ್ಣ ಆಚಾರ್ಯ ಶಿವಾನನ ಸಹೋದರಿಯ ಮಗನಾದ ಅಭಿಮಾನಿ ಎಂಬ ದಕ್ಷಿಣ ಬಂದು ಇಂದಿನ ಅವಧಿ ನಮ್ಮ ಬಲವೆಂಬ ಪಕ್ಷಿ ಸಮೂಹಕ್ಕೆ ಗಿಡಗನರಿಗೆದಂತೆ ಗುರು ಪಡೆಯಲು ಒಡೆದು ಕೆಡಿದರು. ಷಡರ ತಾದಿಗಳನ್ನು ಹಿಡಿದು ಅಲ್ಲಾಡಿಸಿದನು. ಘೋರವಾದ ಸಿಂಹಧ್ವನಿಯನ್ನು ಮಾಡುತ್ತಾ ನಮ್ಮ ಭಯದೊಳಗೆ ಊರು ನುಂಗುವ ಮಾರಿಯಂತೆ ಒಕ್ಕಿರುವನು. ರೋಗಶೇಷವನು, ಋಣಶೇಷವನು, ಶತ್ರುಶೇಷವನು ಬಲಿಯ ಬಿಟ್ಟರೆ ಇದು ನಮಗೆ ಸುಖವಲ್ಲ. ಕರ್ಕಶವಾದ ಬಾಣಗಳು ಎಷ್ಟು ಪ್ರಯೋಗಿಸರು ಕಕ್ಕನ ಇಕ್ಕಡಿಯ ಮಾಡಿ ಒಕ್ಕಲಿಕ್ಕಿರುವನು. ಇದು ಎಂತ ಮಕ್ಕ ಮಾರಿಯೋ ಶೌರ್ಯೋದ್ ಗಾಂಭೀರನ ಮುಂಭಾಗದಲ್ಲಿ ನಿಂತು ಯುದ್ಧ ಮಾಡಬೇಕಾದರೆ ರಂಭಾಪತಿ ದೇವತಾ ಕದಂಬಕ್ಕೂ ಸಾಧ್ಯವಿಲ್ಲ. ಆದ ಕಾರಣ ಅವನ ಕರದೊಳ ಮೆರೆಯುವ ಕೋದಂಡವನ್ನು ಹಿಂಭಾಗದಲ್ಲಿ ನಿಂತು ಖಂಡಿಸು, ಆಗ ಯುದ್ಧ ಆರಂಭ ಮಾಡಬಹುದು. ಅವೋ ಸೂರ್ಯನಂದನ, ಅವೋ ಆಚಾರ್ಯ ಅಶ್ವತ್ಥ ಶೀಘ್ರವಾಗಿ ಈ ಕಾರ್ಯವನ್ನು ನೆರವೇರಿಸು, ಮರೆಯಬಾರದು. ಅಶ್ವತ್ಥ ಮಾಸಲ್ಯ ಕೃಪಾದಿಗಳು ಕೂಡಿಕೊಂಡು ನಾನು ಮುಂಭಾಗಕ್ಕೆ ಹೋಗುವೆನು. ಶೀಘ್ರದಿಂದ ಹಿಂಭಾಗಕ್ಕೆ ಹೋಗೋ ಕಾರಣ ಎಲ್ಲ ಈ ದ್ರೋಣರ ಬೆಂಕ ಬಂದರವ ಮಂಕ ಮತಗಳನ್ನು ಪರಿಪಿಕುಲ ಸಂಕಲವನ್ನು ಸಂಕಚದ ಬಹುಂಕಲ ಅಂಕಿತ ಮೀರುವ ಸರಂಕಲವಂ ಸೊರಸ ಕಾರಿಗಾದ ಕಾಲ ಕಿಂಕರನ ಕರ ಪಂಕಜಕ್ಕೆ ಸ್ವಾಧೀನ ಪಡಿಸವರಣ ಭಯಂಕರನಿಗೆ ಇಂಥ ಮಾತು ಕೇಳುವ ದ್ರೋಣ ಇಂಥ ಕಣ್ಣಿಗಾಗಕ್ಕೆ ಕೃತ್ಯವನ್ನು ಮಾಡಿದ್ರೆ ಅವನು ಎಂತ ತಂದೆ ತಾಯಿಗಳು ಎಲ್ಲ ಎಳಕ್ಕೆ ಕೊಲ್ಲುವುದರ ದ್ರೋಣ ಅದು ಕೂದಲು ಮೋಸಗೊಳಿಸಬೇಕಂದ್ರೆ ಯಾತಕ್ಕೆ ಬಿಟ್ಟಿದ್ದು ಗುರುಕುಲ ಎಲ್ಲ ಈ ಕರ್ಣ ಅಭಿಮಾನ್ಯು ಸಾಮಾನ್ಯದವನೆಂದು ತಿಳಿದಿರುವ ಕುರುವಲ್ಲಭನ ಸೈನ್ಯವನ್ನೆಲ್ಲ ದಿಕ್ಫಲಯನ ಮಾಡಿ ಮಿಕ್ಕಿ ಮೀರಿ ನಿಂತಿರುವನು. ಇಂಥ ಚಿಕ್ಕವನಿಗೆ ತಕ್ಕ ಉಪಾಯ ಮಾಡದಿದ್ದರೆ ನಮ್ಮ ರಾಜನು ನಮ್ಮ ಎಣಕ್ಕೆ ಹೊಡೆದುಕೊಂಡನು. ಅಯ್ಯೋ, ಸಂಗ್ರಾಮದಲ್ಲಿ ಅವನ ಮುಂಭಾಗದಲ್ಲಿ ನಿಲ್ಲುವುದು ಹರಿಹರರಿಗೂ ಸಾಧ್ಯವಿಲ್ಲ. ನಾನೇ ಪರಾಕ್ರಮಿ ಎಂದು ನಿನ್ನ ಒಳಶೌರ್ಯವನ್ನು ಕೊಚ್ಚಿಕೊಂಡರೆ ಅವನ ಮುಂಭಾಗದಲ್ಲಿ ನಿಂತು ನೀನು ಗೆಲ್ಲುವುದಿಲ್ಲ. ಸೂರ್ಯನಂದ, ಅವೋ ಆಚಾರ್ಯ ಹಿಂದಕ್ಕೆ ಜಗದೇಕ ವೀರನಾದ ಶ್ರೀರಾಮನ ವಾನರನೆಂಬ ಬಲಶಾಲಿಯಾದ ವಾಲಿಯನ್ನು ಮರದ ಮರೆಯಲ್ಲೇ ನಿಂತು ಹೊಡೆಯಲಿಲ್ಲವೇ? ಇದೇ ಪಾಂಡವರು ನಿನ್ನಿನ ಕಳಗದಲ್ಲಿ ಬೀಸುವ ಎದುರಿಗೆ ಶಿಖಂಡಿಯನ್ನು ತಂದು ನಿಲ್ಲಿಸಿ ಪಾರ್ಥನ ಬಾಣ ಪ್ರಯೋಗ ಮಾಡಿ ಜಯಪ್ರದ ಕೈಗಳಲ್ಲವೇ? ಆದ ಕಾರಣ ನೀನು ರಾಜ್ಯ ಕಾರ್ಯಕ್ಕೆ ಮಾಡಿದ ಉಪಕಾರವು ರಾಜನಿಗಲ್ಲದೆ ನಮಗೆ ಆಗುವುದು. ರಾಜ್ಯನಂ ಪ್ರತ್ಯಕ್ಷ ದೇವತನೆಂಬಂತೆ ನೀನೇನು ರಾಜನೀತಿ ಧರ್ಮವನ್ನು ಅರಿಯದವನೇ ಸೂರ್ಯನಂದನ. ಹಿಂಭಾಗದಲ್ಲಿ ನಿಂತ ಅಭಿಮಾನ್ಯವ ಹಿಡಿಯೋ ಇಕ್ಷಣ ಎಲ್ಲ ಈ ದ್ರೋಣರ ಅವೋ ದ್ರೋಣ ನನಗೆ ಮಾತ್ರ ಸರಿ ಹೋಗೋದು ನನ್ನ ಗುರುಕುಲ ತಿಂಡಿಗಳನ್ನು ಮುತ್ತಂಡ ಮಾರ್ತಂಡ ನಂದರನು ಇಂಥ ದೊಡ್ಡ ಕೆಲಸ ಮಂಡಲೇತನದ ಕುರುಮಂಡಲೇತನೆಯನ್ನು ನಾಳೆ ದಾಸರಗೊಂಡು ಎಲ್ಲಿ ಕೊಟ್ಟ ಅರ್ಧ ರಾಶಿಯನ್ನು ಖಂಡಿತಗೆ ಬಿಡುವುದೆಂದು ಎಲ್ಲ ಸಣ್ಣ ಬೆಳಗ್ಗೆ ಏನು ಕುಂದಿಲ್ಲ ಅಂಬುಜ ಎನ್ನಂತ ಗಂಡುಗಲಿ ಕೂತ ಅಭಿಮಾನ ಹುಂಡನ ಮಗನ ದಲವಂ ಖಂಡಿಸಿ ಭಾವದಿಂದ ಬಂದು ಗುಂಡಾದ ಪ್ರಾಣ ಬಿಡುವ ಲೇಸಲ್ಲ ಚೀಚಿದ್ರ ದ್ರೋಣ ಸೊಲಭ ಸೋನಲ್ಲ ಸುಗುಣ ಅಂಬುಜಾಪ್ತನಾಥ ಸೂರ್ಯ ಸಂಭವನೆ ಕುಂಬಿ ನೀಶನಾಥ ಕಾರ್ಯಕ್ಕೋಸ್ಕರ ಅಂಗ ನುಡಿಯನ್ನು ನಂಬುದಾಗಲೇ ಅದೇನು ಹೇಳಿದ ಜಾಂಬಾರ್ಯ ಪೋತ್ರ ನಂಬರನ ಗಾಂಭೀರನ ಮುಂಭಾಗಕ್ಕೆ ನಾನು ಹೋಗಿ ನಿಲ್ಲುವೆನು. ಕೋದಂಡ ವಿದ್ಯೆದೊಳ್ಳಿ ಪ್ರಾಗ್ರಿ ಗಣ್ಯರಾದ ಕೃಪಾಚಾರ್ಯರನ್ನ ಬಲಭಾಗದಲ್ಲೇ ನಿಲ್ಲಿಸುವೆನು. ದೃಢಮತಿಯುತನಾದ ಶಲ್ಯಭೂಪಾಲನನ್ನು ಎಡಭಾಗದಲ್ಲೇ ನಿಲ್ಲಿಸುವನು. ಅಪರಿಮಿತಿ ಸಾಹಸಿಯಾದ ಅಭಿಮಾನ್ಯ ಎಂಬ ರಿಪುವಿಗೆ ನಿನ್ನ ರೂಪವನ್ನು ತೋರದ ಅವನ ಚಾಪವನ್ನು ಖಂಡಿಸಿದರೆ
ಕುರುಭೂಪನ ಉಳಿಯುವನ ರವಿನಂದನ ಅಭಿಮಾನ್ಯುವನ ಹಿಂಭಾಗಕ್ಕೆ ನಡೆಯೋ ಈ ಕ್ಷಣ. ಅಯ್ಯ ಶಿವ ಶಿವ, ಇದೇನು ದುರ್ಭವ! ಅಂತ ಕರ್ಣ ಸೋನನಾದ ದ್ರೋಣನು ನಿನಗೆ ಎಂತ ಕಾರ್ಯಕ್ಕೆ ಗುರಿ ಮಾಡಿದನು? ಪ್ರಾಣವಿದ್ದರ ಸಮ್ಮುಖದಲ್ಲಿಂದ ಪ್ರಾಣವನ್ನು ಹಾಕಲು ಕೊಡುವುದೊಂದು ಈ ದ್ರೋಣನಿಗೆ ಹಣೆಯನ್ನು ಹೊಡೆದುಕೊಂಡು ಹೇಳಿದನು. ಸೇನಾ ಅಧ್ಯಕ್ಷನಾದ ದ್ರೋಣನು ಕೇಳಲಲ್ಲನು. ನಾನು ಎಷ್ಟು ಯೋಚಿಸಿದರೆ ಫಲವೇನು? ಅಭಿಮಾನ ನಿಂಬಾಜಿಕೆ ಹೋಗುವನ. ಹೆಡ್ ಮಾಸ್ಟ್ರು ಕರ್ಬೇಸನ್ ಗೌಡ್ರು ಕೌರವನ ಪಾತ್ರ ಮಾಡಿದಂತವರಿಗೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ. ರಮ ಬಳಿ ಬಳಿರಲ್ಲ ಈ ಸಾರಥಿ ಚಂಡ ಪ್ರಚಂಡರ ನರ್ದಂಡ ಕರ ಪುಂಡರಿ ಕದಳಿರುವ ಚಂಡ ತರಮಾದ ಜರತಿಯಿಂದ ಕುರುಮಂಡಲ ಜನ ಬಲ ತಿಂಡಿಗೆಡಿವಿದೆ ರಣಮಂಡಲದ ವಿಸ್ತಾರವನ್ನು ನೋಡಿದೆಯಾ? ಸಾರಥಿ ಎತ್ತ ನೋಡಿದ ರಕ್ತದ ಮಡಿಗೆ ನೋಳು ತೇಲಾಡುವ ಡಿಂಬಗಳು ಕುಣಿದಾಡುವ ರುಂಡಗಳು ಚರಚರಗಳು ಅರಿದು ಬಿದ್ದ ತುಂಡಗಳು ಹಿಂಡ ಭೂತಗಳು ದಂಡಿಗಾಗಿ ಮಾಡುವ ಶೋಭನಗಳು ಕುರುಬನ ಅಹಂಕಾರವ ಮುರಿದು ಹತ್ಮಿತಿ ಎಂಬ ನಾಮವನ್ನು ಈ ಜಗದಲ್ಲಿ ಶಾಶ್ವತವಾಗಿ ಸಾಪದಿದ್ದರೆ ನಾನು ಪಾರ್ಥ ಸಂಭವನೆ ಅಲ್ಲ. ಹೌದು ದೇವ. ಓಹೋ ಎಲ್ಲ ಸಾರಥಿ ಅರ್ಥ ನೋಡುವ ನೋಡಿದನ ದೇವ. ದ್ರೋಣರು ಪಂಚಾಂಗ ಶ್ರವಣ ಮಾಡಲಿಕ್ಕೆ ಮತ್ತೆ ಬಂದಂತಾಗಿತ್ತು. ಇತ್ತತ್ತ ಬರಲಿ ಅವರಿಗೆ ಹತ್ತಿರುವ ಪಿಚಾಚಿಯನ್ನು ಬಿಡಿಸಿ ಕಳುಹಿಸುವನು ಸಾರಥಿ. ಭುಜಬಲದ ಸಾಹಸದ ರೀತಿ ಅದೇ ಪ್ರಕಾರವಾಗಲಿ ದೇವ. ಎಲ್ಲ ಈ ಬಾಲಕನೆಂದು ಬಣ್ಣಿಸುವುದಕ್ಕೆ ಕೌರವನ ಫಲವಲ್ಲ ಹಾಳು ಮಾಡುವುದಕ್ಕೆ ಕುಳಿತಿರುವಲ್ಲ ಪಾರ್ಥ ಸಂಭವನೆ. ಸಹಜವಾಗಿ ಆಚಾರ್ಯರೇ, ನಿನಗಿನ್ನು ಕಾಲ ಒದಗಿತು. ಪಡೆದ ಮಾತಾಪಿತರನ್ನು ಸ್ಮರಿಸಿಕೊ. ನಿನ್ನ ಬಿಂಕವನ್ನು ಮುರಿಯುವ ಜಂಕರಿಪ ಸರ ಸಂಕುಲ ಬಂಕನ ಬರವರ ಬಸಕ್ಕೆ ಅಜಡ್ಡ ಕಟಕವೋ ಬೆರ್ರನ ಬರೆಯುವುದು. ನಿನ್ನ ಹೃದಯದ ಇರಿಪ ರುದಿರ ತೋಡುವುದು ಬಾಲ ಬಂದೊದಗಿತು ನಿನಗೆ ಕೆಡಗಲ. ಆಗೋ ದ್ರೋಣರೇ, ಮತ್ತೆಂದು ಭೋಜನ ಮಾಡಿ ಬಂದಿಯನೋ ಈ ಕ್ಷಣ? ಬೆರಳುಗಳಿಂದ ಎಣಿಸುವ ಗಣಿಸಿ ಶಾಸ್ತ್ರವನ್ನು ತಂದಿರಾಗಿಲ್ಲವೇ ಎನ್ನೊಡನ ದುರವನ್ನು ಮಾಡಬೇಕೆಂಬ ಆಪೇಕ್ಷೆ ಬಿದ್ದರೆ ಹಾರಬಲಿಯನ್ನು ನೋಡಿಕೊಂಡು ಬಂದಿರುವರ ಉದಿನರಿಗೆ ಒದರೆದರೆ ಆಕಾಶವನ್ನು ಹೆದರುವುದೇ? ಕೊಪ್ಪಿನಿಂದ ಉಪ್ಪಿಗೆಂದು ಬರುವ ಎಬ್ಬಲಿ ಏನಾದರೂ ನಿರ್ಭರಗಾಗಿ ನಿಲ್ಲುವುದೇ? ಯುದ್ಧವನ್ನು ಮಾಡುವ ಭಕ್ತನಿಗೆ ನಿನ್ನ ಒಣಗತ್ತಲೆ ಏನು ಬೆದರಬಲ್ಲನೆ? ಹೊಡೆದ ಮಾತಾ ಪಿತರನ್ನು ಒಡಲೋಳು ಮರೆಸಿಕೋ ಎಂದು ಇಂಥ ಕಡುಗಲಿಗಳ ಮುಂದೆ ಬಡಿವಾರದ ನುಡಿಗಳನ್ನು ನುಡಿದರೆ ಬಂದ ಫಲವೇನು? ಯಾಗ್ರನಂತೆ ಉಗ್ಗಡಿಸಿ ಶೀಘ್ರವಾಗಿ ಗೆದೆಗನ್ನೇರಿಸಿ ಕಾರ್ಗತ್ತಲ ಒತ್ತಳಕ್ಕನ್ನುವ ಕೋಲು ಮಿಂಚಿನಂತೆಗೆ ಸಿಗುವ ಎಕ್ಕಳವಾದ ಎನ್ನ ಬಾಣಗಳಿಂದ ನಿನ್ನ ಪಂಚಾಂಗವಲ ನುಗ್ಗು ನುಗ್ಗು ಮಾಡಿ ಸಿಗದಾಗಿ ಮಾಡಲಿದ್ದರೆ ವಾಸುಪಶಸ್ತ್ರವನ್ನು ಪಡೆದ ಪಲ್ಲುಗುಣ ಸಂಭವನಂದನಿಸಿ ಸಾರ್ಥಕವೇನು ದ್ರೋಣ? ತೊಳ್ಳರು ಸಿತ್ತ ಬರಬದ ನೋಡ ಎಲ್ಲ ಮಾರ್ಕಣ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವ ಬಾಲಕ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು. ಎರಡು ಏನೇನು ಬಳಿ ಸಾರಥಿ ದ್ರೋಣರು ಮತ್ತೆ ತಿರುಗಿ ನೋಡಿದ ಇವನ ರೀತಿ ನೋಡಿದರೆ ದೇವ ಯಾತಕ್ಕ ಆಚಾರ್ಯರು ಪೇಶಾಡ್ತಾ ಹೋದವರು ಮತ್ತೆ ಯಾವನಿದ್ದರೆ ಅವರ ಮುಂಭಾಗ ಕರೆತವನು ಬಿಡುವಂತರ ಸಾರಥಿ ಅದೇ ಪ್ರಕಾರವಾಗಲಿ ದೇವ.
ಬರ್ರಿ ಬರ್ರಿ ಅತಿ ಎನ್ನನ್ನು ಅಭಿಮಾನ್ಯವನ ಕರದಲ್ಲೇ ಸಿಲ್ಕತೆ ಮಾಡಿದನು. ಹಾ. ಈ ಕರ ನಮ್ಮ ದುರ್ಮತಿ. ಹೌದು ದೇವ. ಮೆಲ್ಲನೆ ಜಾರಿ ಬಂದನು, ಈಚೆಗೆ ಜಾಗೃತಿ. ಹಾ. ಸ್ವಲ್ಪ ತಡವಾಗಿದ್ದರೆ ಮಾಡುತ್ತಿದ್ದನು ಯಮನಾಲಯದ ಗತಿ. ಮೀನು ಹಿಡಿಯುವ ಮುಂಡ ಗಂಡನು ಯಾತಕ್ಕೆ ನಿಂತ ನಿಂತೈತೆ. ಎಲ್ಲ ಈ ಕರ್ಣ ಸಾಕು ಸಾಕು ಇಂಥ ಸೇನಾಧಿಪಟ್ಟವು. ಅಭಿಮಾನ್ಯವನ ಹಿಂಭಾಗದಲ್ಲಿ ನಿಂತವನ್ನ ಧನುವಂತಿರುವನೆಂದೇ ಮಾಡಬಾರದು ಇಂಥ ಮೋಸದ ವೃತ್ತಿ. ಓ ನಿನ್ನ ಸಾಹಸ ನಟ್ಟಾಗಿದೆ. ಮತ್ತೊಮ್ಮೆ ಅವನ ಕರದಲ್ಲಿ ಸಿಲುಕಿಸಬೇಕೆಂಬುದು ನಿನ್ನ ಮರ್ಮವಿದೆಯೇನು ಸೂರ್ಯನಂದನ? ಓ ನಿನ್ನ ಸಾಹಸ ನಟ್ಟಾಗಿದೆ. ಮತ್ತೊಮ್ಮೆ ಅವನ ಕರದಲ್ಲಿ ಸಿಲುಕಿಸಬೇಕೆಂಬುದು ನಿನ್ನ ಮರ್ಮವಿದೆಯೇನೋ ಸೂರ್ಯನಂದನ? ಆಗ ಹಾಗಾದರೆ ಮತ್ತೊಮ್ಮೆ ಯುದ್ಧಕ್ಕೆ ಹೋಗುವನು. ಶೀಘ್ರವಾಗಿ ಅವನ ಧನವನ್ನು ಮಡಿಯಬೇಕು ನೀನು. ದ್ರೋಣನು ತಿರುಗಿ ಬರುವನು ಬಹು ಜಾಗೃತಿ. ಇವನಿಗೆ ಹತ್ತಿರವ ಸೇನಾಧಿಕನೆಂಬ ಭ್ರಾಂತಿ, ಇವನಿಗೆ ಮತ್ತೆ ಬಾರದಂತೆ ಮಾಡುವನು ಎಲ್ಲ ಈ ಮಂಕುಮತೀತನಾದ ಪಾರ್ಥನ ಪುತ್ರನೇ ದ್ರೋಣರೇ. ಇನ್ನು ನೀನು ಸುಭದ್ರಿಯ ಗರ್ಭದ ಪಕ್ಕನ ಬಿಡಬಲ್ಲವೇ? ನಿನ್ನ ತನು ತೃಣಮಂಭೂತ ಪೇತಾದ್ರಿಗಳಿಗೆ ಆಹುತಿ ಹಾಕದಿದ್ದರೆ ಈ ಸೇನಾಧಿಪತಿ ಎಂಬ ನಾಮವಿದ್ಯೆಯನ್ನು ಸಾರ್ಥಕ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲಾಯಿ ಬಾಳ ಬಂದೊದಗಿದ್ದ ನಿಮಗೆ ಕೇಳುಗಳ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲುವ ಆಹಾ, ಇದೇನು ಆಶ್ಚರ್ಯ! ಎನ್ನ ಕರದಲ್ಲಿದ್ದ ಧನುಸು ಖಂಡಿಸಿದ ದಾವನು ಇಂದ್ರಿಗೆ ನೋಡುವನು. ಎಲೈ ಅದಮ ಅವಸರ ಸಂಧಾನಿದನು ಬಾಪುರಿಯ ಜಗದಲ್ಲಿ ಬಲ್ಲಿದ ಬಿಲ್ಲಾಳು ನೀನೌದು. ಇಂಥ ತ್ರಿಲೋಕದೊಳು ಇಂಥ ವಿವೇಕವನ್ನು ದಾರವಲ್ಲರು. ನಿನ್ನ ಸಾಹಸಕ್ಕೆ ಸುರಾದಿಗಳು ಬಲ ಬಲ ಎಂದು ಮೆಚ್ಚುವರು. ಇಂಥದನ್ನು ವೃದ್ಧಿಯನ್ನು ದಾವ ಗುರುವಿನಲ್ಲಿ ಸಾಧನೆ ಮಾಡಿದ್ದೆ. ವಂಚಿಸಿ ಮೀನಿಗಿಡಿಯುವ ವೃತ್ತಿಯನ್ನು ಮಾತ್ರ ಎನ್ನ ಮುಂದೆ ವ್ಯಕ್ತಪಡಿಸಿದೆ. ಸ್ವಾರ್ಥ ಜಾಗವಿಲ್ಲದೆ ಬಿಟ್ಟು ಕೌರವನ ಹಣ ಖರ್ಚು ಮಾಡುವುದರಿಂದ ಬಂದ ಫಲವೇನಿದೆ? ಅಯ್ಯೋ, ಈರ ಕ್ಷತ್ರಿಯನಾದವನು ಕ್ಷೇತ್ರವು ನಿರಾಯಿತನಾದರೆ ಅವರ ಛತ್ರಪಾಣಿಗೆ ಮಾಡಿದ ನಂತರ ಯುದ್ಧ ಪ್ರಾರಂಭಿಸಬೇಕಲ್ಲದೆ. ಜನ್ಮ ಕ್ಷತ್ರಿಯನಾಗದಿದ್ದೊಡೆ ಕರ್ಮ ಕ್ಷತ್ರಿಯನೊಂದು ತ್ರಿಲೋಕದೊಳು ಪ್ರಖ್ಯಾತಿಯನ್ನು ಹೊಂದಬೇಕಲ್ಲದೆ. ಚಕ್ರ ಬಿಂಬದಲ್ಲಿ ಮಿಕ್ಕಿದ ಇಕ್ರಮರನ್ನು ಜಯಿಸುವುದು ಚಕ್ರಧರ ಚಕ್ರ ಕೀಳರಿಗೆ ಅಸದರವಾದ ವಾರ್ತೆಯನ್ನು ಕೇಳಿ ಚಕ್ರವನಾದವ ಚಿಂತೆಯಿಲ್ಲ. ಅವರ ಪರಾಕ್ರಮವನ್ನು ನೋಡಬೇಕೆಂದು ಬಂದಿರುವನಲ್ಲ. ನೀನು ಮಾತ್ರ ಸೂರನಲ್ಲವನೆಂದು ನಮ್ಮ ಜನಕನಿಗೆ ನಾನು ಮೊದಲೇ ತಿಳಿಸಿರುವನು. ಧೀರನಾದವನು ದಾರಿಣಿಗೆ ಮೇಲೆ 3 ದಿನ ಇದ್ರೆ ಸಾಕಲ್ಲವೇ? ಭೂಪಾರಕನಾದ ಕಿರಿಯ ಗುಣದವನು 100 ವರ್ಷ ಬಾಳಿದರೆ ಬಂದ ಫಲವೇನು?
ಪ್ರೀತಿ ಇಲ್ಲದ ಕೋತಿಗಳಂತೆ ಪರರ ಮಾತನ್ನು ಕೇಳಿ ಎಂತ ಘಾತಕ ಕೆಲಸವನ್ನು ಮಾಡಿದೆಯಲ್ಲ. ಎನ್ನ ಕಡೆಗೆ ಮುಖ ಎತ್ತಿ ನೋಡು. ಏ ಘಾತಕನೇ, ಭೂತಳವನ್ನು ಬೆಳಗಿಸುವ ಸೂರ ಸಂಜಾತನು ನೆನೆಸಿ ಎಂತ ಅಪಖ್ಯಾತಿಯನ್ನು ಬಂದಿಯಲ್ಲೋ ಸೂತ ಸಂಭವನೆ. ಮಾತು ಮಾತ್ರದಲ್ಲಿ ಮಣ್ಣಿನೊಳಗೆ ಕಲಿತು ಹೋಗುವ ಬಲಮೂತ್ರವನ್ನು ಒತ್ತಿರುವ ತೂತ ಮಡಿಕೆಯಂತೆ ಯಾತಕ್ಕೆ ಬಾರದ ಶರೀರದ ಮೇಲೆ ಪ್ರೀತಿಯನ್ನಿಟ್ಟು ಅನಂತ ಕಾಲಿರುವ ಕೀರ್ತಿಯನ್ನು ಸುಟ್ಟು ವೇಷನಾದ ಈಶನು ಮೆಚ್ಚದಿರುವಂತೆ ಹಿಮ್ಮೂಕದಲ್ಲಿ ನಿಂತು ಕರದಲ್ಲಿರುವ ಕಾರ್ಮೂಕವನ್ನು ಖಂಡಿಸಿ ಇಂಥ ಮೋಸ ಕೃತ್ಯ ಮಾಡುವುದಕ್ಕಿಂತ ಕಾಸಿಗೆ ಆಸೆ ಪಡುವ ಹೆಸರಿಗೆ ದಾಸನಾಗಿ ವಾಸ ಮಾಡುವುದನ್ನು ಹೆಸಲವೇನು? ಸುಡು ಸುಡು ನಿನ್ನ ಜಲಮವನ್ನು ಈನಗೇರಿ ಓ ಮಂಡಲದೊಳಗೆ ಗಂಡು ಗಲಿಗಳ ಮುಂದೆ ನಿನ್ನ ಮುಖ ಮಂಡಲವನ್ನು ತೋರಿ ಮಂಡ ಹಿಂಬಾಗಿ ಬಾಳುವುದಕ್ಕಿಂತ ಮುಂಡನಾದು ಕಾಣುವುದು ಲೇಸಲ್ಲವೇನು? ಬೆಸ್ಟ್ ನನ್ನನ್ನು ಆಚೆ ಕುಳಿತಿಯಲ್ಲೋ ಸಮ್ಮುಖದಲ್ಲಿದ್ದ ಪ್ರಾಣವನ್ನು ಆದರೂ ಕೊಡುವರೆಂದು ಈ ದ್ರೋಣನಿಗೆ ಹಣನ ಹೊರಕೊಂಡು ಹೇಳಿದನಲ್ಲೋ. ಹರಿಯದ ತರಣನ ಹಿಂಭಾಗದಲ್ಲಿದ್ದ ಧನವಂತರದರೆ ದುರತೀರ ಆಟವರು ಮೆತ್ತವರಿಂದ ಪರ್ಪದಿಂದ ಬೇಡಿಕೊಂಡರಲ್ಲ ದ್ರೋಣ. ಹೊಟ್ಟೆಯಲ್ಲಿ ನಟ್ಟಿಗೆ ತಿಳಿದರೆ ಎಲ್ಲ ಉಚ್ಚತರ ಕೊಪ್ಪ ಮಾತ್ರ ಜಾಗದೆ ಹುಡುಗನ ಕಡಲಿಂದ ಎಲ್ಲ ರನ್ನಿಗೆ ಅಳಿಸಿಯಲ್ಲ. ದೇಹ ಹೆಣ್ಣವನಿಗೆ ಪ್ರಾಣ ಕೊಡುವ ಪ್ರಾಣ ತನಗೆ ಇಂಥ ಮಾಡಿದೆಯಲ್ಲ. ಇನ್ನು ಅದನ್ನು ಮಾಡಿದ ತನಗಾದ್ರೆ ದ್ರೋಣ ಶೋಧನೆ ಮೇಲೆ ಓಡ್ತಿಯಲ್ಲ. ಏತಕ್ಕೆ ಇಷ್ಟು ಕೋಪಾತರು? ಎಲ್ಲದೇನು ಹೋಗುವುದು ಸಾಮ್ರಾಜ್ಯವು ದೇಶರಾಜ ಕೌರವನ ಸೈನ್ಯವನ್ನು ನಶಿಸಿ ಹೋದರು. ನಮಗೆ ಒಂದು ಹೊಸನೇನು ರಾಜ್ಯ ಕಾರ್ಯಕ್ಕೋಸ್ಕರ ನಿಮಗೆ ಹೇಳಿದನಲ್ಲ, ಎನ್ನ ಕಡೆ ತಪ್ಪೇನಿರುವುದು ಅಲ್ಲವಲ್ಲ? ಅವ ದ್ರೋಣ ಸಾಕು ಸಾಕು ನಿನ್ನ ನುಡಿಗೆ ನನಗೆ ಮೂಲವಾದಿತ್ತು. ಇಂಥ ಅಪಖ್ಯಾತಿ ಬಂದು ಒದಗಿತು. ಇದು ನನಗೆ ಮೊದಲೇ ತಿಳಿದು ಹೋದಿತು. ಮೊದಲೇ ನಿನಗೆ ತಿಳಿದಿದ್ದರೆ ಈಗ ತೊಂದರೆ ನಿನಗೆ ಏನಾಯ್ತು? ಅವ ದ್ರೋಣರೇ ನಿನ್ನಿಂದ ನನಗೆ ಪ್ರಾಣ ಅಂತಂದ್ರಲ್ಲಪ್ಪ. ನಿಂದ ಮಾತ್ರ ದಂಡಿಗೆ ಸಂಪಾದನೆ ಆಗುತ್ತಾ? ಸೂರ್ಯ ಸಂಭವ ಸೂರ್ಯ ಸಂಭವ ಸೂರ್ಯ ಸಂಭವ ನೀನ್ ಏತಕ್ಕೆ ಇಷ್ಟು ಬೇಸರಗೊಂಡು ಮಾತನಾಡುವ ಈ ಕ್ಷಣವ? ನಿನ್ನಂತೆ ಕುರುಮಂಡಲೇಶನ ಮುಂದೆ ಪಾಂಡವರ ಚಿರ ಚೆಂಡಾಡುವನೆಂದು ಆಡಿದ ನುಡಿಗೆ ವಚನ ಭ್ರಷ್ಟನಾಗುವಾಗಿಲ್ಲ. ಏತಕ್ಕೆ ಯುದ್ಧದ ಚಿಂತೆ? ಈ ಸೇನಾಧಿಪತಿಯ ಪಟ್ಟವನ್ನು ಕೌರವನಲ್ಲಿಗೆ ಹೋಗಿ ಒಪ್ಪಿಸಿ ಹೋಗುವ ಸಾರಥಿ ಬಾಜಿ ಜಾಗೃತಿ. ಆವ ದ್ರೋಣರೇ ನಿನ್ನಲ್ಲಿ ಕೌರವಂದಲೇ ಹೋಗಬೇಡರೆ ನಿಮ್ಮ ಕಳಪ ಬೇರೆದ ಕೌರವನ್ನು ಗೆಲ್ಲುವುದಕ್ಕೆ ಸಹಾಯ ಮಾಡಿದರೆ ಭಕ್ತನೇ ಮಾನ ಒಳಗೆ ದಾನಮಾನ ಮಾಡಿದರೆ ನಾಯಕರೇ ತಡಬೇಕಿಲ್ಲ. ವರನಕರ ಚಾಪವನ್ನು ಮುರಿದನು ರವಿಸುತ್ತನು. ಅಭಿಮಾನ್ಯವನ್ನು ನಿರಾಯುಧನಾಗಿ ಮಾಡಿ ನಿಲ್ಲಿಸಿರುವನು. ಇದೇ ಸಮಯ ನಿಮ್ಮ ನಿಮ್ಮ ಯಜಗಳನ್ನು ಏರಿಸಿ ಪಾರ್ಥ ಸಂಭವನ ಕುದುರೆ ರಥಾದಿಗಳನ್ನು ತರಿದು ನರನಂದನ ನಡಿಗೆ ಸರ್ವರ ಏಕಕಾಲದೊಳಸರ ಸಂಕುಲಂ ಸುರಿದು ಅಭಿಮಾನ್ಯುವಿನ ಹೃದಯದ ಹೃದಯ ಧಾರೆ ಮಾಡ್ರಿ. ನಿಮ್ಮ
ಎಲ್ಲ ಸಾರಥಿ ನೋಡಿದೆಯ ಕರ್ಣನ ಮಾಡಿದ ಮೋಸದ ರೀತಿ ನೋಡಿದರ ದೇವ ಕರ ಸರಜದೊಳು ಮೆರಿಗೆಬಕಾರ ಮುಖವಿಲ್ಲದ ಸುಳಿ ಕಂಡಂತೆ ಬಲಶಾಲಿಗಳಂತೆ ಅತಿರತರವು ಒಂದು ಗೂಡಿ ಮಿತ ಇಲ್ಲದ ಸರಂಗಳ ಮೂಡಿ ಕನಕ ತುಪ್ಪದವಳು ಜಾನನಂಬ ದ್ರೋಣನು ಎನ್ನ ರಥವನ್ನು ಖಂಡಿಸಿದನು. ಅಶ್ವತ್ಥಾಮನಿದ್ದರೆ ಎನ್ನ ಸಾರಥಿಯನ್ನು ಕೆಡಗಿದನು. ಕೃಪನಂಬ ಆಚಾರ್ಯನಿದ್ದರೆ ಎನ್ನ ತುರಗವನ್ನು ತೆರೆದನು. ಸಲ್ಲನೆಂಬುವನಿದ್ದರೆ ಎನ್ನ ಧ್ವಜ ಪತಾಕಿಗಳನ್ನು ಆರಿಸಿದನು. ತುಡುಕುವುದಕ್ಕೆ ದನವಿಲ್ಲ, ಮುಂದಡಿಯುವುದಕ್ಕೆ ಸಾರಥಿ ಇಲ್ಲ. ಬಿಲ್ದಿರುವೆ ಮೇಲುಲಿಕಿ ಬರುವವು ಬಲೋ ಸಮಗದ ಅತಿರತರವಲ್ಲ. ಎಲೈ ಅದಮರೇ, ಏಕಕಾಲದಲ್ಲಿ ಎನ್ನ ಚಾಪ ಮುರಿಯುತ್ತೆಂದು ಮದಂದರಾಗಿ ಹೊದರಬೇಡರಿ. ಅಂತ ಪ್ರಸಿದ್ಧರ ಬಂದರೆ ಎದೆಗೊಟ್ಟು ಉದಿತ ಕೋಪಾಗ್ನಿಯಿಂದ ಬಲವಲ್ಲ ಆರಿ ಬೀಳುವಂತ ಸಿಂಹನಾದವನ್ನು ಮಾಡುವನು. ಧೈರ್ಯವನ್ನು ಮಾಡರಿ. ಕರ ಕಮಲದೊಳು ಖಡ್ಗದಿಂದ ಜಡೆದು ಶಟರುತರಾದಿ ಬಲವಲ್ಲ ನಿಲ್ಲಿಸಿ ಬಿಡುವೆ. ಕಲಿಕೆ ಬರುವ ಕಲ್ಪಾಂತರ ರುದ್ರ ನೆನೆಸಿದೆದ್ದಡೆ ಕಲಿಪಾರ್ಥನ ಸಂಭವನಾಗಿ ಈ ಇಳಿಗಳು ಜನಿಸಲಿ ಯಾಕೆ. ಮತ್ತು ಹತ್ತಿರತರ ಮೈದುರಿಗೆ ಓಡುವುದಕ್ಕೆ ಪ್ರಯತ್ನ ಮಾಡುವರು. ನೋಡಲು ಈ ಸಾರಥಿ ನೋಡಲ ಭುಜಬಲದ ಸಾಹಸದ ರೀತಿ. ಬಲ ಬಲ ಅಭಿಮಾನ್ಯವನ್ನು ಗೆಲ್ಲಿದ ಷಡ್ರತರೆಲ್ಲ ಬರೀ ವೀರರಾಗಿ ಕಾಣುವಿರಿ. ಉಳ್ಳುಗನ ಕಟ್ಗದ ಹಾವುಜಿಗೆ ಕಟಕಟನ ನಡಿಗೆ ಪಡೆಗಿಂತ ಮಂದಾಗಿ ಓಡುವಿರಿ. ಒಡೆಯನನ್ನು ಹಿಡಿದುಕೊಡುವ ಜಡಮತಿಗಳೇ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಚ್ಚಲಿ. ಸಾರಥಿ, ಇಂಥ ರಾಜಕಾರ್ಯದ್ರೋಹಿಗಳನ್ನು ನೋಡಿದೆಯಾ ಸಾರಥಿ? ಹೇಗೆ ನಮ್ಮಲ್ಲಿ ಇವರ ರೀತಿ ಸೂರ್ಯ ಸಂಭವನಾದ ಕರ್ಣನೇ, ಕೇಳಿದೆಯಾ ಈ ಕುರುಪತಿಯ ಕಠಿಣವಾದ ನುಡಿಗಳನ್ನು? ಕಟುಗಲಿಯಾದ ಅಭಿಮಾನ್ಯವು ನಮ್ಮ ಕಟ್ಟುಗಳ ಆವತಿಗೆ ತಡೆಯಬಹುದು, ಕೋಟಲಿಪನ ನುಡಿ ಎಂಬ ಹಲಗಗಳಿಗೆ ತಡೆಯಲಾಗದ ರಾಜಯ. ಬಲ 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 ಕಲಿಪಾಗ್ತಾನ ತನಗ ಅಲ್ಲೇರ ಮತ್ತಿನ್ನೇನು ಬಲ ಬಲ ಕಲಿಪಾಗ್ತಾನ ತನ ಯಾರು ನಿಮ್ಮ ಕಟ್ಟುಗ ದಾರಿಯಿಂದ ಬಲವನ್ನು ಓಡಿಸಿದ್ರಾ? ಎಲ್ಲ ಈ ಕಪ್ಪಲಿಯ ನಮ್ಮ ಕರ್ಣ ಎನ್ನ ಕರದ ಕರಬಾಳವ ಹೋದರೆ ನಾನೇನು ಬೆದರಬಲ್ಲನೆ. ಎದೆಗೊಡುವ ಗಜರ್ ದಂಡದಿಂದ ಕುರುಬಲವಲ್ಲ ಬೆದರುವಂತೆ ಜಡದ ಬಂದಿರುವನು. ಮೋಳಿ ಬರಲ್ಲ ಈ ಸಾರಥಿ. ನಮ್ಮ ಕಪ್ಪಲಿಯನ್ನು ಎನ್ನ ಗಜರ್ ದಂಡದ ತಪ್ಪಿಗೆ 500 ಹೆಜ್ಜೆಯಿಂದ ಕೆಸರದನು. ನಿರ್ಭರನಾಗಿ ನಿಂತನು. ಅರೇ ಅಶ್ವತ್ಥಾಮನು ಸಾರಥಿಯನ್ನು, ಕೃಪನ ರಥವನ್ನು, ದ್ರೋಣನ ರಥವನ್ನು ಪುಡಿ ಮಾಡಿದನು. ಕೌರವನು ಏರಿದ ಕರಿಯನ್ನು ಸರ್ರನ ಸೆಳೆದನು. ದಿಸುವಾಸನ ಮುಖವನ್ನು ಸರಳ ತಾಲದಿಂದ ಒದ್ದನು ಸಾರಥಿ. ನೋಡನ ಭುಜಬಲದ ಸಾಹಸದ ರೀತಿ. ನೋಡಿದೆಯಾ ಅಭಿಮಾನ್ಯನ ಭುಜಬಲ? ಈ ಆಳರೊಂಡ ಮಗನು ಕೋಪಾವೇಶದಿಂದ ಏರಿದ ರೋಮಗಳು, ಕೋಪದಿಂದ ಕುದಿದ ಹೃದಯದ ಬಿಡಿಗಣ್ಣು, ಕೆಂಪೇರಿ ಕುಣಿವ ಪುಡಿ ಮೀಸೆಗಳು, ನಮ್ಮ ಬಲವಲ್ಲ ಪಡೆದನು. ಇದಕ್ಕೆ ಎಲೈ ಪಾಠ ನನ್ನಲ್ಲ ಬಿಡಿರಿಲ್ಲ ಗರ್ವವನ್ನು ಹೆಚ್ಚಲ ಅತಿಲತ ಪರಾಕ್ರಮರನ್ನು ಹತರತರನ್ನ ಗಟ್ಟಿಗಳಿಸಿದ ಹಾನಿಕರಾದ ದ್ರೋಣ ನಾಯಕರು ರಥವನ್ನು ಪುಡಿಪುಡಿ ಮಾಡಿದೆ. ತಂಡವನ್ನು ಕರಕಂಬಿಸಿ ತೊಳೆಯಲು ಹೋಗುವಂತೆ 65 ಸರಗಳು ಹೂಡಿ ಹೊಡೆದನು. ನಿನ್ನ ತಾತುವುದು ಸತ್ತು ಪಾತ ಸಂಬಳ ನಿನ್ನ ಕದನ ಮುಗಿದ ಕ್ಷಣ
ಮಾತುಗಳನ್ನ ಆಡುವುದೋ ಈ ಕ್ಷಣವ ಎನ್ನ ಕರಗಳು ಹೋದ ಆ ಕ್ಷಣಕ್ಕೆ ವೃದ್ಧರ ಭೀಕರವು ಏನಾದರೆ ಕಡಿಮೆ ಆಗುವುದನ್ನು ತಿಳಿದುಕೊಂಡಿರುವಿಯಾ? ನಿನ್ನಂತೆ ಹಿಂಭಾಗದಲ್ಲಿ ನಿಂತು ದನವಂ ಖಂಡಿಸುವ ಜೀವಗಳನ್ನು ತಿಳಿದುಕೊಂಡಿರುವ್ಯಾ? ಶರಣ ತಲದಿಂದ ರಥಗಳನ್ನು ಒತ್ತು ಕುಂಭಗಳು ಎನ್ನ ಬಾಗುಗಳನ್ನು ತೂರಿಸಿ ಅರಿಕಾಗ್ರದೊಳ ಮೆರುಗುವ ಚಕ್ರದಂತೆ ಬೋ ಎಂದು ಈರಬಪ್ಪಯ್ಯನಿಟ್ಟರೆ ಅದ್ಭುತವಾದ ಯುದ್ಧ ಮಂಡಲದೊಳ ಕುರುಬಲವಲು ಹೊತ್ತು ತಿರುಗುವನು. ಹಿರಿಯ ಹುಲಿಗೆಂತೆ ಹಬ್ಬರಕ್ಕೆ ಕುರಿ ಮರಿಗಳ ಬೆದರವಂತೆ ಕುರು ಸೈನ್ಯವಲ್ಲ ಎಪ್ಪಾಲೆಯನ್ನು ಮಾಡುವನು ಸೂರ್ಯ ಸಂಭವ. ಎಲ್ಲ ಸಾರಥಿ ಕರ್ಣನ ಮಾಡಿದ ಮೋಸದ ರೀತಿ ನೋಡಿದನ ದೇವ. ಎತ್ತ ನೋಡಿದರೆ ಶತ್ರು ಬಾಣಗಳ ಮತ್ತಗಳು ಮುತ್ತಿ ಶರೀರದ ಒಳಗೆ ನಾಟಿದವು. ಕತ್ತರಿಸುವುದಕ್ಕೆ ಕರಗಳಿಲ್ಲದ ಕಾರಣ ಸತ್ವ ಇಳಿದಾಗೆ ಬಟ್ಟಿಯ ಮೇಲೆ ನಿಲ್ಲುವುದಕ್ಕೆ ತತ್ತರ ಪಡುತ್ತವು ಶರೀರವು. ಲಾ ಸಾರಥಿ ಶಸ್ತ್ರಗಳನ್ನು ಪಿಡಿಗುವುದಕ್ಕೆ ಅಸ್ತ ಬಂದಿದ್ದರೆ ಅರಸರ ಬಲಮತ್ತವನ್ನು ಪಾತಾಳಕ್ಕೆ ತುಳಿದು ಬಿಡುತ್ತಿದ್ದನು. ಕ್ಷೇತ್ರೀಯ ಧರ್ಮಕ್ಕೆ ಹಿತವೃತ್ತನಾದ ಏಸಿ ಕರ್ಣನ ಮಾತ್ರ ಎನ್ನನ್ನು ಮೋಸ ಮಾಡಿದನು. ಎಲ್ಲ ಈ ಬುದ್ಧಿ ಶೂನ್ಯರಾದ ಕರ್ಣ ದ್ರೋಣಾದಿಗಳೇ, ಇಲ್ಲಿಗೆ ಯುದ್ಧ ಮುಗಿತೆಂದು ತಿಳಿಯಬೇಡರಿ. ರೌದ್ರೋದ್ಮುದ್ದೆಯಂತಿರುವ ವೃತ್ತಿತ್ ಭೀಕರನಾದ ನಮ್ಮ ಜನಕನಾದ ಪಾರ್ಥನಿಗೆ ಈ ಸುದ್ದಿಯನ್ನು ಕೇಳಿದ ಆ ಕ್ಷಣಕ್ಕೆ ನಿಮ್ಮ ತಲೆಗಳೆಲ್ಲ ಹಳೆ ಹತ್ತಿನಂತೆ ಆಡಿಸಿದೆ ಬಿಡನು, ಮರೆಯಬೇಡರಿ. ಅಪ್ಪ ಅರ್ಜುನ ಏನ ಕುಲೋತ್ಮನಾದ ಕರ್ಣನ ಮೋಸ ಮಾಡುವುದಕ್ಕಿಂತ ನೀನು ಹೊರವನೇ ಇದ್ದಿದ್ದರೆ ನೀತಿ ಇಲ್ಲದ ಕೋತಿಗಳಂತೆ ದ್ರೋಣಾದಿಗಳೆಂಬ ಕೋತಿಗಳನ್ನು ಆ ದೂರ ತೆರೆದು ತಲೆ ಕೆಳಗಾಗಿ ಮಾತನಾಡಿಸಿದ್ದೆ. ಅಯ್ಯೋ, ಎನ್ನ ಪ್ರಾಚೀನ ಈಗಿರಲಿಕ್ಕೆ ನೀನು ಹೇಗೆ ಬಂದಿಗೆ? ಬೇಡ ಮಗನೇ ಎಂದು ಬೇಡಿದರೆ ಮೂಢಮತಿಯಿಂದ ಹೋಗಿ ಊಡಿ ಕಾಳಗದಲ್ಲಿ ಮಡಿದೆಯ ಎಂದು ರೂಢಿಪತಿಯಾದ ಧರ್ಮಜನ ಎಷ್ಟು ಹೊಡೆದುಕೊಳ್ಳುವನೋ ಏನು? ಅಯ್ಯೋ, ಪಡೆದ ಮಾತೆಯಾದ ಸುಭದ್ರೆಯು ನಾನು ಮಡಿದ ನಮ್ಮ ವಾರ್ತೆಯನ್ನು ಕೇಳಿ ಎಷ್ಟು ಕಡು ದುಃಖ ಪಡುವಳು ಏನು? ಉತ್ತರ ಕನಕಾಂಗಿಯರೆಂಬ ಮಡದೆ ಮಣಿಯರು ನಮ್ಮನ್ನು ನೊಡ ನೀರಿನಾಗೆ ಬಿಟ್ಟು ಪೋದೆಯ ಎಂದು ಎಷ್ಟು ಹಂಬಲಿಸಿದರು, ಎಷ್ಟು ದುಃಖ ಪಡುವರು. ಇರಲಿ, ಈ ರಣಪಡಿಯಲ್ಲಿ ಅವರ ನೆನೆದು ಮಾಡಬಹುದೇನು? ಸ್ವರ್ಗ ಹೊಂದುವಂತೆ ಕಾರ್ಯವನ್ನು ಮಾಡಿರುವನು ಇನ್ನೇತಕ್ಕೆ ಆಲೋಚನೆ ಮಾಡಬೇಕು? ಈ ಘಟದ ಅಭಿಲಾಸವನ್ನು ಬಿಡಬೇಕು. ಕೌರವರ ಮಕ್ಕಳನ್ನೆಲ್ಲ ಕಾಲ್ದಾಸಿಗೆ ಮಾಡಿ ಸೇನವನ್ನು ಮಾಡುವನು. ಸಾಕು ಸಾಕು, ಈ ಜನ್ಮವು ಪರಮೇಶ್ವರ ರುದ್ರೋದ್ಬಲ ದಿವಾಕರ. ರಂಭಾಪತಿ ಸರಿ ಸಂಭ್ರಮ ನಿತ್ಯನಾದ ಕುಂಬಿನೀಶನೇ, ಗುರುಗಳೇ, ಮುಂಬರಿದು ನಮ್ಮ ಬಲವೆಲ್ಲ ಸದೆ ಬಡಿದ ಅಭಿಮಾನಿ ಎಂಬುವನು ರಣಕುಂಬಿನಿ ಒರಗಿದನು. ಇನ್ನೇನವ ಅವನನ್ನು ಸ್ವಲ್ಪ ನೋಡೋಣವ. ಬಲ ಬಲ ತೋಳ್ತೆಲೆ ದಿಂಬು ಮಾಡಿ ನಿನ್ನ ತನು ಬಾವರದ ನೂರುವರನ್ನು ಕಾಲ್ದಸಿಗಳು ಕೆಡವಿ ಕೈದಿಗಳ ಹಾಸಿಗೆ ಮಾಡಿ ಸುಪ್ಪುಟ ರಮಣಿ ಮುಗುಟನು ಭಯಂಕರವಾದ ರಣಭೂಮಿಯಲ್ಲಿ ಪವಾಡಿಸಿರುವನು ನೋಡಬ. ಚಂದ್ರಬಿಂಬದ ಒಪ್ಪುವ ಬಟು ಬಟಾಟ ತನ್ನ ಮುಸುಡಿ ಮುರಿಯದೆ ಕಣ್ಣಾಲೆಗಳು ಮುಸ್ತದೆ. ಕಾಯ ಜವಗಣದೆ
ನಗು ಮುಖದ ಮುತ್ತಿನ ರಕ್ತದ ಪೋಲ್ ಒಳಿವ ದಂತ ಪಂಕ್ತಿಗಳು ಮುಖ ಭೀಕರನಾದ ಸುಕುಮಾರನ ಕಣ್ಗಳಿಗೆ ರಂಜಿಸುವನು ನೋಡುವ. ಅಯ್ಯೋ, ಇಂಥ ಮಗನನ್ನು ಮರೆತು ಮನದೊಳಗೆ ಅಂತ ಜೀವಿಸುವಳು ಆ ಸುಭದ್ರಿ. ಬಲ ಬಲ ಬೀಬಿಸಿ ನಂದನನೇ ಸಾಕು. ನಿನ್ನ ಸಾಹಸಕ್ಕೆ ಸುರರು ಧೀರನೆಂದು ಕೊಂಡಾಡಿದರು ಸಾಕು. ವ್ಯರ್ಥವಾದ ಶರೀರವು ಎತ್ತ ಬಿದ್ದರೇನು, ಉತ್ತಮವಾದ ಕೀರ್ತಿಯನ್ನೇ ಪೊಂದಿದೆ ನೀನು. ಕೃಷ್ಣಾರ್ಜುನ ಧರಣೀಶನೇ, ಗುರುಗಳೇ, ದೂರದಿ ಪ್ರಳಯ ಕುತಂತ್ರವನ್ನು ಪರಿಹರಿಸಿದೆವು. ಕೊರಳಿಗೆ ಹಾಕುವ ಮೃತ್ಯುನ ಪಾಶವ ಮಾತ್ರ ತಪ್ಪಿಸಿಕೊಂಡವು. ಕೃಷ್ಣ ಅರ್ಜುನ ಕೃಷ್ಣಾರ್ಜುನ ಪಾಲಕನ ಮೀಕ್ಷಿಪಲಾರನೆಂಬಂತೆ ರವಿ ಜಾರಿದನ ಪಶ್ಚಿಮಕ್ಕೆ ದುರ್ಯೋಧನ ಹೋಗೋಣ ನಡಿ ನಮ್ಮ ಪಾಲಕೀಕ್ಷಣ. ಬಲಶಾಲಿಯಾದ ಸದ್ಗುರುಗಳೇ, ಹೋದಲ್ಲಿ ಅಭಿಮಾನ್ಯವನ್ನು ಕಾಲವಶ ಕೈದಿರಿ. ಅರ್ಜುನನ ಸುತನ ಅಳಿದನಂದ ಯುದ್ಧದಲ್ಲಿ ಅರ್ಜುನನ ಸುತನ ಅಳಿದನಂದು ಯುಧಿಷ್ಠಿರನಿಗೆ ಹೇಳಿ ಕಳಿಸಿರಿ. ಇಂದಿನ ದಿನ ಕೌರವರ ಜಯಶೀಲರಾಗಿದ್ದಾರೆ ಎಂದು ಜೈ ಬೇರೆ ಮಾಡಿಸಿರಿ. ಕೃಷ್ಣಾರ್ಜುನ ಕರ್ಕೊಂಬರ್ಬೇಕ. ಏನಾದೀಗ ಬಂಡಿದ ಇದ್ದಂಗ ನಿನ್ನ ನೋಡಿ ಹುಡುಗರು ಕಳಿತಾವ ಚೊಣ್ಣ ಏನು ಚಂದ ಕಾಣುತ್ತಿ. ನೀವು ಪವಿತ್ರಾನಾಯ ಸಾಧುನಾ ವಿನಾಚಾಯ ಚತುಷ್ಕೃತಂ ಧರ್ಮ ಸಂತಾಪನಾರ್ಥಾಯ ಸಂಭವಾಮಿ ಯುಗೇ ರಥವನ್ನು ನಿಲ್ಲಿಸುವನು, ಅದರ ಪರಿಯನ್ನು ಹೇಳುವನು. ಚೆನ್ನಾಗಿ ಕೇಳು, ಅದೇನು ಚೆನ್ನಾಗಿ ಹೇಳು. ಭುವನ ಬ್ರಹ್ಮಾಂಡವಲ್ಲ ನಡುಗಿಸುವ ಕಡುಗಲಿಯನೇನು ಚಂದ್ರ ಮೌಲ್ಯ ಮೆಚ್ಚಿಸಿ ಬಾಸು ಪದವಂ ಪಡೆದ ಪಾತನು ನೀನು. ನಿನ್ನ ಸಮಾನ ಮೂರ್ಜಗದು ಯಾರಿರುವರು ಪಾತ ನೀರು
ಫಲ್ಗುಣ, ನಾರಾಯಣ, ಅರ್ಜುನ, ಜನಾರ್ದನ, ಸುಭದ್ರಿಕಾಂತನೇ, ಲಕ್ಷ್ಮೀಕಾಂತನೇ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಪರಮಾತ್ಮ. ದೊಡ್ಡ ಕಲಿಪಾತನೆ ನೀನು ಅಮ್ಮಾರತವನು ನನಗೆ ಹೇಳಿದೀಯ ನೀನು ಹೇಳೋ ನಿನಗೆ ಎಲ್ಲ ನುಡಿಯನು. ನಾರಾಯಣ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಪರಮಾತ್ಮ. ದೊಡ್ಡ ಕಲಿಪಾತನೆ ನೀನು ಅಮ್ಮಾರತವನು ನನಗೆ ಎಲ್ಲ ನುಡಿಯನು ನಿಲ್ಲಿಸು ಎಂದು ನನಗೆ ಹೇಳಿದೀಯ ನೀನು. ತೊಲಗೆ. ಕದನದಿ ಜಯಿಸಿದಿ ಸಮಸಾಪ್ತಕರಣ ಇನ್ನೋ ನಮ್ಮ ಕೂಡ ವಿತ್ತ ಮಾಡುವ ಯಾವನೋ. ಕದನದಿ ಜಯಿಸಿದೆ ಸಮಸಾಪ್ತಕರಣ ಇನ್ನೋ ನಮ್ಮ ಕೂಡ ವಿತ್ತ ಮಾಡುವ ಯಾವನೋ. ನಮ್ಮಯ ಬಾಳಕೆ ನಮ್ಮಯ ಬಾಳಕೆ ಗತವನೋ ಬಿಡುವೆನೋ ಗತವನೋ ಬಿಡುವೆನೋ. ದೊಡ್ಡಗಲಿ ಪ್ರಾರ್ಥನೆ ನೀನು ಅಮ್ಮಾರದವನೋ ನನಗೆ ಹೇಳಿದೀಯ ನೀನು ಹೇಳುವುದು ಕೇಳೋ ನಿನಗೆ ಎಲ್ಲ ನುಡಿಯನೋ ಎಲ್ಲ ನುಡಿಯನೋ ಎಲ್ಲ ನುಡಿಯನೋ. ಬನ್ನಿ ಸಾಂಬಾರಿ ಹಿಡ್ಕೊಂಡ್ ಬರ್ತಾನೆ. ತಡಿ ಸ್ವಲ್ಪ ಅದು ಕರೆ